ಸ್ಟೇಡಿಯಂ ಬಳಿ ಕಾಲ್ತುಳಿತ ಉಂಟಾಗಿ 11 ಜನ ಅಮಾಯಕರು ಜೀವ ಕಳ್ಕೊಂಡಿದ್ದಾರೆ. ಈ ಪ್ರಕರಣದ ಸಂಪೂರ್ಣ ಜವಾಬ್ದಾರಿಯನ್ನ ಸಿಐಡಿ ಹೆಗಲಿಗೆ ಹಾಕಿ ರಾಜ್ಯ ಸರ್ಕಾರ ಮೊನ್ನೆನೇ ಆದೇಶ ನೀಡಿತ್ತು. ಇವತ್ತು ಅಧಿಕೃತವಾಗಿ ಸಿಐಡಿ ಅಧಿಕಾರಿಗಳ ತನಿಖೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಹೋಗುತ್ತೆ. ಇಷ್ಟು ದಿನಗಳ ಕಾಲ ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಮಾಹಿತಿಯನ್ನ ಅಧಿಕಾರಿಗಳು ಕಲೆ ಹಾಕಿದ್ದಾರಲ್ಲ, ಅಷ್ಟು ಮಾಹಿತಿಯ ಫೈಲ್ ಅನ್ನ ಇವತ್ತು ಸಿಐಡಿ ಅಧಿಕಾರಿಗಳಿಗೆ ಅಧಿಕೃತವಾಗಿ ಹಸ್ತಾಂತರ ಮಾಡಲಾಗುತ್ತೆ. ಅದಾದ ಬಳಿಕ ಇವತ್ತು ಸಿಐಡಿ ಅಧಿಕಾರಿಗಳ ತನಿಖೆ ಕೂಡ ಪ್ರಾರಂಭ ಆಗುತ್ತೆ. ಸಿಐಡಿ ಎಸ್ಪಿ ಶುಭನ್ವಿತಾ ನೇತೃತ್ವದಲ್ಲಿ ತನಿಖೆ ಆರಂಭ ಆಗುತ್ತೆ. ತನಿಖಾಧಿಕಾರಿಗಳಾಗಿ ಡಿವೈಎಸ್ಪಿ ಗೌತಮ್ ಪುರುಷೋತ್ತಮ್ ಅವರನ್ನ ನೇಮಕ ಮಾಡಲಾಗಿದೆ. ಈಗಾಗಲೇ ಕೇಸ್ ಫೈಲ್ ಅನ್ನ ವರ್ಗಾಯಿಸಿದ್ದಾರಂತೆ ಕಬ್ಬನ್ ಪಾರ್ಕ್ ಪೊಲೀಸರು. ಇವತ್ತು ಕಾಲ್ತುಳಿತ ಉಂಟಾದ ಸ್ಥಳಕ್ಕೆ ಸಿಐಡಿ ತಂಡ ಕೂಡ ಭೇಟಿ ನೀಡಲಿದೆ. ಕಾಲ್ತುಳಿತ ಉಂಟಾದ ಸ್ಥಳದಲ್ಲಿ ಸಿಐಡಿ ತಂಡದಿಂದ ಪರಿಶೀಲನೆ ಆಗುತ್ತೆ. ನೂಕುನುಗ್ಗಲು ಉಂಟಾಗಿದ್ದ ಗೇಟ್ಗಳ ಬಳಿ ಸಿಐಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣ ಇವತ್ತಿನಿಂದ ಸಿಐಡಿಯ ಅಧಿಕೃತ ತನಿಖೆ ಪ್ರಾರಂಭ ಆಗುತ್ತೆ. ಎಲ್ಲಿ ಕಾಲ್ತುಳಿತ ಉಂಟಾಯ್ತಲ್ಲ, ಆ ಗೇಟ್ ಬಳಿ ಪರಿಶೀಲನೆ ಆಗುತ್ತೆ. ಯಾರ ಎಡವಟ್ಟು ಆ ಗೇಟ್ ಬಳಿ? ಕೆಲವರು ಹೇಳ್ತಿದ್ದಾರಲ್ಲ, ಗೇಟ್ ಹೊರಗಡೆ ಕಾಲ್ತುಳಿತ ಆಗಿರೋದು, ಗೇಟ್ ಒಳಗಡೆ ಅಲ್ಲ ಅಂತ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಿಐಡಿ ಅಧಿಕಾರಿಗಳ ತನಿಖೆ ಆಗುತ್ತೆ. ಆ ಗೇಟ್ ಬಳಿ ನಿಯೋಜನೆಗೊಂಡಂತ ಸಿಬ್ಬಂದಿ ಏನ್ ಮಾಡ್ತಾ ಇದ್ರು, ಯಾವ ಕಾರಣಕ್ಕೆ ಕಾಲ್ತುಳಿತ ಉಂಟಾಯ್ತು, ಎಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು, ಗೇಟ್ ಒಳಗಡೆ ಆಗಿರೋದಾ ಹೊರಗಡೆ ಆಗಿರೋದಾ? ಕೆಲವರು ಹೇಳ್ತಾರೆ ಗೇಟ್ ಓಪನ್ ಮಾಡಿದ್ರೆ ಘಟನೆ ಆಗ್ತಾ ಇರ್ಲಿಲ್ಲ ಅಂತ. ಗೇಟ್ ತಳ್ಳಿ ನೂಕುನುಗ್ಗಲು ಉಂಟಾಯಿತು, ಅಭಿಮಾನಿಗಳು ಓಡ್ ಹೋಗುವಂತ ಪ್ರಯತ್ನ ಮಾಡಿದ್ರು, ಹಾಗಾಗಿ ಇಂಥದ್ದೊಂದು ಅವಘಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನಿಜಕ್ಕೂ ಆ ಗೇಟ್ ಬಳಿ, ಸಾವಿನ ಗೇಟ್ ಬಳಿ ಆಗಿರುವಂತಹ ಘಟನೆ ಹೇಗಿತ್ತು ಆ ದಿನ? ಮತ್ತೊಂದು ಮೇಜರ್ ಅಪ್ಡೇಟ್ ಇದೆ. ಸಿಐಡಿಯಿಂದ ಕೆಎಸ್ಸಿಎ ಮ್ಯಾನೇಜ್ಮೆಂಟ್ ಸಿಬ್ಬಂದಿಯ ವಿಚಾರಣೆ ನಿರಂತರವಾಗಿ ಆಗ್ತಾ ಇದೆ. ಇವತ್ತು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವ ಸಾಧ್ಯತೆ ಕೂಡ ಇದೆ. ಈ ಹಿಂದೆ 4 ಬಂಧನ ಆಗಿತ್ತು. ಅದಾದ ಬಳಿಕ ಈಗ ನೋಟಿಸ್ ಕೊಟ್ಟು ಹಲವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತಂತೆ. ಕಾರ್ಯದರ್ಶಿ ಎ ಶಂಕರ್ಗೂ ಕೂಡ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಪ್ರಮುಖವಾಗಿ ಮುಖ್ಯಸ್ಥರೇ ನೋಟಿಸ್ ಕೊಟ್ಟು ಇವತ್ತೇ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಈಗಾಗಲೇ ಬಂಧಿಸದಂತೆ ಹೈಕೋರ್ಟ್ ನಿಂದ ಸ್ಟೇ ತಂದಿದ್ದಾರೆ. 3 ಕೂಡ ಬಲವಂತದ ಕ್ರಮ ಜರುಗಿಸದಂತೆ ಆದೇಶ ನೀಡಿದೆ ಹೈಕೋರ್ಟ್. ಪೊಲೀಸರ ತನಿಖೆಗೆ ಸಹಕಾರ ಕೊಡೋದಕ್ಕೆ ಹೈಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ. ಈಗ ನೋಟಿಸ್ ಕೊಟ್ರೆ ವಿಚಾರಣೆಗೆ ಬರಬೇಕು. ಬೆಂಗಳೂರು ಬಿಟ್ಟು ಹೋಗದಂತೆ ಹೈಕೋರ್ಟ್ ನಿರ್ದೇಶನ ಕೂಡ ಇದೆ. ಅನುಮತಿ ನೀಡದಿದ್ರೂ ಕೂಡ ಕಾರ್ಯಕ್ರಮ ಮಾಡಿದ್ರ ಬಗ್ಗೆ ವಿಚಾರಣೆ ಆಗುತ್ತೆ. ಯಾರು ಪರ್ಮಿಷನ್ ಕೊಟ್ಟಿದ್ರು? ಸಿಐಡಿಯಿಂದ ಕೆಎಸ್ಸಿಎ ಮ್ಯಾನೇಜ್ಮೆಂಟ್ ಸಿಬ್ಬಂದಿಯ ವಿಚಾರಣೆ. ಇವತ್ತೇ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸುವ ಎಲ್ಲಾ ರೀತಿಯ ಸಾಧ್ಯತೆ ಇದೆ. ಅಧಿಕೃತವಾಗಿ ಸಿಐಡಿ ಈ ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಿರೋದ್ರಿಂದ ನಮ್ಮನ್ನ ಬಂಧಿಸದಂತೆ, ಒತ್ತಾಯದ ಕ್ರಮ ಕೈಗೊಳ್ಳದಂತೆ ಸ್ಟೇ ತಂದಿದ್ದಾರೆ ಹೈಕೋರ್ಟ್ ನಿಂದ. ಸ್ಟೇ ತಂದಿರೋದ್ರಿಂದ ತಾತ್ಕಾಲಿಕ ರಿಲೀಫ್. ಹೈಕೋರ್ಟ್ ಈಗ ಕೊಟ್ಟಿರುವ ಆದೇಶ ಏನಪ್ಪಾ ಅಂದ್ರೆ, ತನಿಖೆಗೆ ಸಹಕಾರ ಕೊಡಬೇಕು, ಕರೆದಾಗ ವಿಚಾರಣೆಗೆ ಹಾಜರಾಗಬೇಕು, ವಿದೇಶಕ್ಕೆ ಹೋಗೋ ಹಾಗಿಲ್ಲ, ಈ ರೀತಿ ಕಂಡೀಷನ್ಸ್ ಅನ್ನ ಕೂಡ ಹಾಕಲಾಗಿದೆ. ಹಾಗಾಗಿ ಇವತ್ತೇ ಸಿಐಡಿ ಅಧಿಕಾರಿಗಳು ಈ ಕೆಎಸ್ಸಿಎ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತಹ ಸಿಬ್ಬಂದಿಯನ್ನ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಪ್ರಕರಣದ ಕುರಿತು ಸಿಐಡಿ ತನಿಖೆ ಇವತ್ತಿನಿಂದಲೇ ಅಧಿಕೃತವಾಗಿ ಪ್ರಾರಂಭ ಆಗುತ್ತೆ. ಗೇಟ್ ನಂಬರ್ 7, 19, 18, 16, 21 ಬಳಿ ಇವತ್ತು ಪರಿಶೀಲನೆ ಆಗುತ್ತೆ. ಪರಿಶೀಲನೆಯ ಬಳಿಕ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯುವುದಕ್ಕೆ ಸಿಐಡಿ ಅಧಿಕಾರಿಗಳು ತಯಾರಿ ಮಾಡಿಕೊಳ್ತಿದ್ದಾರಂತೆ. ಈಗಾಗಲೇ ಬಂಧಿತರಾಗಿರುವ 4 ಆರೋಪಿಗಳು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನ ಕೂಡ ಕಸ್ಟಡಿಗೆ ಪಡೆಯಲಿದೆ ಸಿಐಡಿ ತಂಡ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಸೋಮವಾರ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಸಿಐಡಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯಲಿದೆ ಸಿಐಡಿ ತಂಡ. ಮತ್ತೊಂದು ವಿಚಾರ, ಪ್ರಕರಣದ ಕುರಿತು ಸಿಐಡಿ ತನಿಖೆ ಇವತ್ತಿನಿಂದ ಆರಂಭ ಆದ ಬಳಿಕ ಯಾವ್ಯಾವ ಆಯಾಮದಲ್ಲಿ ಹೇಗೆ ಸಾಗುತ್ತೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಸಿಐಡಿಯಿಂದ ಕೆಎಸ್ಸಿಎ ಮ್ಯಾನೇಜ್ಮೆಂಟ್ ಸಿಬ್ಬಂದಿಯ ವಿಚಾರಣೆ ಆಗುತ್ತೆ. ಇವತ್ತೇ ಅವರಿಗೆ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಇವತ್ತೇ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ಸೂಚನೆ. ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್, ಗೌರವಾಧ್ಯಕ್ಷ ಶ್ರೀರಾಮ್ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ.